ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಸೈಟ್ ವಾಪಸ್ ಕೊಟ್ಟಿದ್ದು ತಪ್ಪನ್ನು ಒಪ್ಪಿಕೊಂಡಂತೆ ಅಂತ ಅವರ ಅವತ್ತಿನ ಹೇಳಿಕೆಯನ್ನು ಕೂಡ ಇವತ್ತು ಗಮನಿಸಬಹುದು ಅಂತ ಸ್ಥಿತಿಯಲ್ಲಿ ನಾವೆಲ್ಲ ಇದ್ದೇವೆ. ಹಾಗಾಗಿ ಅವರ ಮನೆಯವರು ಕೊಟ್ಟಿರುವಂಥ ಸೈಟ್ಗಳು ತಮ್ಮ ಪ್ರಮಾದವನ್ನು ಒಪ್ಪಿಕೊಂಡಂತೆ ಅಂತ ಹೇಳಿ ಅವರು ಹಿಂದೆ ಕೊಟ್ಟಿರುವಂಥ ಹೇಳಿಕೆಯನ್ನು ಅರ್ಥೈಸಿಕೊಳ್ಬೇಕಾದಂಥ ಅನಿವಾರ್ಯ ಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಇದೆ. ನನಗನ್ಸುತ್ತೆ ಸಿದ್ದರಾಮಯ್ಯನವರ ರಾಜಕಾರಣದ ಅನುಭವದ ಆಧಾರದಲ್ಲಿ ಇಷ್ಟೊಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಧಿಕಾರದಲ್ಲಿ ಮುಂದುವರಿಯುವುದು ಬಹುದೊಡ್ಡ ಶೋಭೆ ಅಲ್ಲ ಅಂತ ನನಗನ್ಸುತ್ತೆ. ಬಹುತೇಕ ಅವರು ಕೂಡ ಈ ನಿರ್ಧಾರವನ್ನು ತೆಗೆದುಕೊಳ್ಬಹುದು ಅಂತ ಕರ್ನಾಟಕದ ಜನ ಭಾವಿಸ್ತಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಯೋಚನೆ ಇರುವುದು, ಹಿಂದೆ ಯಡಿಯೂರಪ್ಪನವರ ಬಗ್ಗೆ ಭೂಮಿ ಹಿಂದಿರುಗಿಸಿದ್ದಾರೆ ಅಂತೇಳಿ ಆರೋಪ ಮಾಡಿರುವಂಥ ಸಿದ್ದರಾಮಯ್ಯನವರು ಇಂದು ಅವರಿಗೆ ಸಂಬಂಧಪಟ್ಟಂಥ ಮೂಡಾ ಪ್ರಕರಣದಲ್ಲಿ ಭೂಮಿಯನ್ನು ಹಿಂದಿರುಗಿಸಿದಾಗ ಯಡಿಯೂರಪ್ಪನವರ ಬಗ್ಗೆ ಹೇಳಿಕೆ ನಿರ್ಧಾರವನ್ನು ಇಂದೂ ಕೂಡ ಅವರು ತಗೊಳ್ತಾರೆ ಅನ್ನೋದು ನಮ್ಮ ಭಾವನೆ. ಅಲ್ಲ, ಅವರು ಆವಾಗ ಯಡಿಯೂರಪ್ಪನವ್ರಿಗೆ ಹೇಳಿದ್ದು ರಾಜ್ಯಪಾಲರು ಅನುಮತಿ ಕೊಟ್ಟ ನಂತರ ಅವ್ರ ಮೇಲೆ ಪ್ರಕರಣ ದಾಖಲಾದಾಗ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದವರು ಇದೇ ಸಿದ್ದರಾಮಯ್ಯನವರು. ಇವತ್ತು ಇದೇ ಸಿದ್ದರಾಮಯ್ಯನವರು ತಮ್ಮ ನಿರ್ಧಾರವನ್ನು ತೆಗೊಳ್ತಾರೆ ಅಂತ ಇಡೀ ರಾಜ್ಯ ಭಾವಿಸ್ತದೆ ಅಂತ ನಮ್ಮ ಭಾವನೆ. ಅವರ ಯೋಚನೆಗಳು ಹೇಗಿದೆಯೋ, ಹೈಕಮಾಂಡ್, ಕಾಂಗ್ರೆಸ್ಸಿನ ಹೈಕಮಾಂಡ್ ಯೋಚನೆ ಏನೋ ನಮ್ಗೆ ಗೊತ್ತಿಲ್ಲ. ಆದರೆ ಇಡೀ ದೇಶವ್ಯಾಪಿ ಕರ್ನಾಟಕದ ಇವತ್ತಿನ ವಿಚಾರಗಳು ಚರ್ಚೆ ಆಗ್ತಿದೆ. ನನಗನ್ಸುತ್ತೆ ಅವರ ಪಕ್ಷದ ಮೇಲೆ ಇದು ಸಹಜವಾದಂಥ ಪರಿಣಾಮವನ್ನು ಬೀರುವಂಥ ಒಂದು ಭಾವನೆಗಳಿದೆ ಅಂತ ಅಂದ್ಕೊಂಡಾಗ ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಜಾಗ್ರತೆ ವಹಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪಕ್ಷದ ವಿಚಾರ ಪದೇ ಪದೇ ಯತ್ನಾಳ್ ಅವರು ಈ ಸಂಘ ಪರಿವಾರದ ಜೊತೆ ಸಭೆ ಕೂಡ ಆಯಿತು. ಯತ್ನಾಳ್ ಅವರು ಇಷ್ಟೆಲ್ಲ ಆದರೂ ಕೂಡ ಯತ್ನಾಳ್ ಅವರು ತಮ್ಮ ಗುಂಪನ್ನು ದೊಡ್ಡದಾಗಿ ಕಟ್ತಾ ಇದ್ದಾರೆ. ಉಚ್ಚಾಟನೆ ಆಗಿರ್ತಕ್ಕಂಥ ಈಶ್ವರಪ್ಪನವ್ರನ್ನ ಮನೆಗೆ ಭೇಟಿ ಕೊಟ್ಟು ಮುಂದಿನ ಮುಖ್ಯಮಂತ್ರಿ ಈಶ್ವರಪ್ಪನವರು ಅನ್ನೋಂಥ ಹಂತಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಇದು ಪಕ್ಷಕ್ಕೆ ಶೋಭೆ. ನೀವು ಪದೇ ಪದೇ ಕೇಳ್ತಾ ಇರೋದು ಪಾರ್ಟಿಗೆ ನಿಷ್ಠಾವಂತರು ಅಂದ್ಕೊಂಡಿರುವಂಥ ತಂಡವೊಂದು ರಾಜ್ಯಾಧ್ಯಕ್ಷರಿಗೆ ಮುಜುಗರ ಮಾಡ್ತಾ ಇದೆ ಅಂತ ಹೇಳಿ ಇವತ್ತು ವ್ಯಾಪಕವಾದಂಥ ಮಾಧ್ಯಮದಲ್ಲಿ ಚರ್ಚೆ ಆಗುವಂಥ ವಿಚಾರಗಳು. ಭಾರತೀಯ ಜನತಾ ಪಕ್ಷ ಇವತ್ತು ಪ್ರತಿಪಕ್ಷವಾಗಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಮುಂದೆ ಇಡೀ ಪಕ್ಷ ಒಂದಾಗಿ ಒಟ್ಟಾಗಿ ಸರ್ಕಾರದ ವಿರುದ್ಧ ಸೆಣಸಾಟ ಮಾಡ್ತಿರುವಂಥ ಸಂದಿಗ್ಧ ಸಮಯ ಇವತ್ತು. ಮೈಸೂರಿಗೆ ಕಾಲ್ನಡಿಗೆ ಜಾಥಾ ಮಾಡಿರುವುದು, ಮೂಡಾ ಹಗರಣದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿರುವಂಥ ಪ್ರಕರಣಗಳು, ಒಂದು ಹೆಜ್ಜೆ ಮುಂದೋದ್ರೆ ಕರ್ನಾಟಕ ರಾಜ್ಯದಲ್ಲಿ 12 ಲಕ್ಷ ಬಡವರ ಪಡಿತರ ಚೀಟಿಯನ್ನು ರದ್ದುಗೊಳಿಸಬೇಕು ಅಂತೇಳಿ ಇವತ್ತು ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಉಡುಪಿ ಜಿಲ್ಲೆಯಲ್ಲಿ 36,000 ಬಡವರ ಪಡಿತರ ಚೀಟಿಗಳು ರದ್ದಾಗುವಂಥ ಒಂದು ಸ್ಥಿತಿಯಲ್ಲಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 42,000 ಜನ BPL ಇಂದ ವಂಚಿತರಾಗಿ ಅಕ್ಕಿಯನ್ನು ಮತ್ತು ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಗೃಹಲಕ್ಷ್ಮಿಯೂ ಸೇರಿದಂತೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕೂಡ ಆಯುಷ್ಮಾನ್ ಭಾರತನ್ನು ಕಳ್ಕೊಳ್ಳುವಂಥ ಸ್ಥಿತಿಯಲ್ಲಿದ್ದಾರೆ. 12 ಲಕ್ಷ ಬಡವರ ಪಡಿತರ ಚೀಟಿ ರದ್ದಾಗ್ತಿರುವ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಪ್ರತಿಪಕ್ಷವಾಗಿ ಸರ್ಕಾರದ ಮೇಲೆ ಮುಗಿಬಿದ್ದು ಆ ಬಡವರ ಹಕ್ಕನ್ನು ರಕ್ಷಣೆ ಮಾಡುವಂಥ ಗುರುತರವಾದಂಥ ಜವಾಬ್ದಾರಿಯಲ್ಲಿ ನಾವಿದ್ದೇವೆ. ಆಶಾ ಕಾರ್ಯಕರ್ತರು ಮತ್ತು ಗ್ರಾಮ ಪಂಚಾಯತಿನ ಸಿಬ್ಬಂದಿಗಳು ಇವತ್ತು ಬೀದಿಗಿಡಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸರ್ಕಾರದಲ್ಲಿ ಹಣ ಇಲ್ಲ ಅಂತೇಳಿ ಸರ್ಕಾರ ಕೈ ಚೆಲ್ತಾ ಇದೆ. ಒಂದೇ ಒಂದು ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಅಂತೇಳಿ ಕಾಂಗ್ರೆಸ್ಸಿನ ಶಾಸಕರೇ ದೂರುವಂಥ ಪರಿಸ್ಥಿತಿಗಳಿದೆ. ಇಂಥ ಸಂದರ್ಭದಲ್ಲಿ ನಾವು ಆಂತರಿಕವಾಗಿ ಪಾರ್ಟಿಯಲ್ಲಿ ಚರ್ಚೆ ಮಾಡಬೇಕಾದಂಥ ವಿಚಾರಗಳನ್ನು ನಮ್ಮ ಹಿರಿಯರು ಹೇಳಿರುವಂತೆ 4 ಗೋಡೆಗಳ ಮಧ್ಯೆ ಚರ್ಚೆ ಮಾಡಿ ಸಮಸ್ಯೆಗಳಿದ್ದರೆ ಪರಿಹಾರ ಮಾಡಬೇಕು. ಪರಿವಾರದವರು ಕೂಡ ಮೊನ್ನೆ ಕುಳಿತು ಮಾತಾಡಿರುವುದನ್ನು ಎಲ್ಲ ಗಮನಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಆಗ್ರಹಪಡಿಸುವುದೇನೆಂದರೆ, ನಮ್ಮೆಲ್ಲ ಆಂತರಿಕ ವಿಚಾರಗಳು ಇವತ್ತು ರಾಜ್ಯಾಧ್ಯಕ್ಷರ ಬಗ್ಗೆ ಒಟ್ಟು ಅಭಿಪ್ರಾಯಗಳಿರುವುದಿಷ್ಟೇ. ರಾಜ್ಯಾಧ್ಯಕ್ಷ ವಿಜಯೇಂದ್ರನವರನ್ನು ಹೈಕಮಾಂಡೇ ನೇಮಿಸಿರುವುದು. ಹೈಕಮಾಂಡಿಗೆ ಗೌರವ ಕೊಡುವ ನಾವೆಲ್ಲರೂ ಕೂಡ ರಾಜ್ಯಾಧ್ಯಕ್ಷರನ್ನು ಗೌರವಿಸಬೇಕಾದದ್ದು ನಮ್ಮ ಜವಾಬ್ದಾರಿಗಳಲ್ಲಿ ಒಂದು. ಆ ಹಿನ್ನೆಲೆಯಲ್ಲಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ, ಒಟ್ಟಾಗಿ ಒಂದಾಗಿ ಸಾಗಬೇಕು. ಆಂತರಿಕ ವಿಚಾರಗಳಿದ್ದರೆ ಒಟ್ಟಾಗಿ ಚರ್ಚೆ ಮಾಡಿ ಇದನ್ನು ಪರಿಹರಿಸಿಕೊಳ್ಳಿಸಬೇಕು. ಸರ್ಕಾರದ ವಿರುದ್ಧ ಪ್ರತಿಪಕ್ಷವಾಗಿ ಪ್ರಬಲವಾಗಿ ಕೆಲಸ ಮಾಡುವಂಥ ಒಂದು ಗಟ್ಟಿತನಕ್ಕೆ ನಾವೆಲ್ಲ ಒಟ್ಟಾಗಬೇಕು ಅನ್ನೋದು ನನ್ನ ವಿನಂತಿ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.